ನಾನು ನನ್ನ ನಿರ್ಧಾರ ಹೇಳೋದಕ್ಕೆ ತಯಾರಾಗಿದ್ದೀನಿ. ನಿಮ್ಮೆಲ್ರಿಗೂ ಕೆಲವು ವಿಚಾರಗಳನ್ನ ಹೇಳಬೇಕು. ಆಮೇಲೆ ನಾನು ಈ ವಿಷಯ ಹೇಳಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನನಗೀಗಾಗಲೇ ಮದುವೆ ಆಗಿದೆ. ಮುಗಿತಲ್ಲ ಸಂಬಂಧ, ಒಳ್ಳೆ ಸಂಬಂಧನೇ ಹುಡುಕಿದ್ದೀರಾ. ಬನ್ನಿ ಹೋಗೋಣ. ಬೆಳ್ಳಿ ನೋಡಿದ್ಮೇಲೆ ಅವಳು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ. ನೀವೇ ಹೇಳ್ದಾಗೆ ಅವಳು ಬೆಳ್ಳಿ ಅಲ್ಲ ಸರ್, ಅಪರಂಜಿ. ಆ ಅಪರಂಜಿನ ಯಾವತ್ತೂ ಕಳ್ಕೊಬೇಡಿ. ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ನಾವಿನ್ನು ಬರ್ತೀವಿ ಸರ್. ಅಪ್ಪ ಬನ್ನಿ. ನೋಡು ಬೆಳ್ಳಿ, ಇಷ್ಟು ದಿನ ಇದನ್ನೆಲ್ಲ ಹುಡುಗಾಟಕ್ಕೆ ಮಾಡ್ತಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀನ್ ಮಾಡಿದ್ ನೋಡಿದ್ರೆ ಇದನ್ನ ಹುಡುಗಾಟ ಅನ್ನಲ್ಲ, ಹುಚ್ಚತನ ಅಂತಾರೆ. ನನ್ನ ನಿನ್ನ ಮದುವೆ ಜನ್ಮದಲ್ಲಿ ನಡೆಯೋದಿಲ್ಲ. ಅದಕ್ಕೆ ಈ ತಾಳಿ ಕಟ್ಕೊಂಡಿರೋದು ಮಾವ. ಮೊದಲು ಈ ತಾಳಿ ಅಲ್ಲ, ಆ ದಾರದಿಂದಾನೇ ಇಷ್ಟೆಲ್ಲ ತೊಂದರೆ ಆಗಿದ್ದು. ಅದನ್ನ ಕಿತ್ತು ತಿಪ್ಪೆಗೆ ಬಿಸಾಕು. ನನ್ನ ಜೀವನದಲ್ಲಿ ನೀವಿದ್ರೆ ಸುಖವಾಗಿರ್ತೀನಿ ಅಂತ ದೇವರಲ್ಲಿ ಬೇಡ್ಕೊಂಡೆ. ಅದು ಈಡೇರಲಿಲ್ಲ. ಕೊನೆ ಪಕ್ಷ ನನ್ನ ಉಸಿರು ಉಳಿಸ್ಕೊಳ್ಳೋಕ್ಕೆ ಈ ತಾಳಿನ ಕಟ್ಕೊಂಡಿದ್ದೀನಿ. ಅದನ್ನು ಬಿಸಾಕು ಅಂತಿದ್ದೀರಾ. ನಿಮ್ಮ ಹೆಸರಲ್ಲಿ ಕಟ್ಕೊಂಡಿರೋ ಈ ತಾಳಿನೂ ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಯಾಕೆ ಇಟ್ಕೊಳ್ಳಿ ಮಾವ? ನೀವೇ ಇದನ್ನ ಕಿತ್ತು ಬಿಸಾಕಿ ಮಾವ. ನಾನು ಆ ರೀತಿ ಕೆಲಸ ಮಾಡಲ್ಲ ಅಂತ ನಿನಗೆ ಧೈರ್ಯ ಅಲ್ವಾ? ನಿನ್ನ ಮೇಲೆ ಯಾವುದೇ ಭಾವನೆ ಇಲ್ಲ ಅಂತ ನಿನಗೆ ಗೊತ್ತಾಗಬೇಕು. ನೀನು ಕಟ್ಕೊಂಡಿರೋ ದಾರಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ನಿನಗೆ ಗೊತ್ತಾಗಬೇಕು ಅಂದ್ರೆ ನಾನು ಇದನ್ನ ಕಿತ್ತು ಬಿಸಾಕಬೇಕು. ಕಿತಾಕೋ ಯಾಕೋ ಸುಮ್ಮನೆ ನಿಂತಿದ್ಯಾ? ಅದೇನ್ ತಾಳಿ ಅಲ್ವಲ್ಲ, ಅರ್ಶನ ದಾರ ತಾನೆ. ಹೋದ್ರೆ ಏನು ಉಸಿರು ಹೋಗುತ್ತೆ, ಅದನ್ನು ಕಿತ್ಬಿಡು ಅವಳಿಂದ. ನೋಡಿದ್ಯಪ್ಪ ಮುತ್ತು, ಇವಳು ಮನಸ್ಸಿನಲ್ಲಿ ನಿನಗೆ ಎಂಥ ಸ್ಥಾನ ಇದೆ ಅಂತ. ನನಗಿರೋದು ಒಬ್ಳೆ ಮಗಳು. ಅವಳನ್ನು ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಅಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬೇರೆಯವ್ರನ್ನ ಮದುವೆ ಆಗುವಂತ ಮಾತ್ರ ಇವಳಿಗೆ ಹೇಳ್ಬೇಡ. ಇವಳನ್ನು ಕಳ್ಕೊಂಡು ನಮ್ಗೆ ಯಾರಿಗೂ ಬದುಕಿರಕ್ಕಾಗಲ್ಲ ಅಪ್ಪ. ಸಂತಾನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಮುತ್ತು. ನನಗೆ ತುಂಬ ನೋವಾಗ್ತಿದೆ. ಮತ್ತೊಬ್ರಿಗೆ ಸಹಾಯ ಮಾಡೋಕ್ಕೋಗಿ ನೀನು ನೋವು ಅನುಭವಿಸ್ತಾ ಇದೀಯ.
ಆ ದೇವ್ರಿಗೆ ಕರುಣೆ ಅನ್ನೋದೇ ಇಲ್ವಾ? ನಾನು ಯೋಚನೆ ಮಾಡ್ತಿರೋದು ನನ್ನ ಬಗ್ಗೆ ಅಲ್ಲ ಚಿಕ್ಕಮ್ಮ, ಇನ್ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಮುತ್ತು? ಬೆಳ್ಳಿ ಬಗ್ಗೆ ಚಿಕ್ಕಮ್ಮ. ಪಾಪ ಬೆಳ್ಳಿ ಮನ್ಸಲ್ಲಿ ಎಷ್ಟೊಂದು ನೋವಿಟ್ಕೊಂಡು ಕೊರಗ್ತಾ ಇದ್ದಾಳೆ. ನಿನ್ ಮೇಲೆ ಪ್ರಾಣ ಇಟ್ಕೊಂಡು ಇವತ್ತು ಮದ್ವೆ ಆಗ್ತೀಯಾ, ನಾಳೆ ಮದ್ವೆ ಆಗ್ತೀಯಾ ಅಂತ ಕಾಯ್ತಾ ಇರೋ ಮಾಯನ್ ಒಂದ್ಸತಿ ನೋಡು ಮುತ್ತು. ನಿನ್ನನ್ನೇ ನೆನೆಸ್ಕೊಂಡು ತಾಳಿ ಕಟ್ಕೊಂಡಿರೋ ಆ ಬೆಳ್ಳಿ ಬಗ್ಗೆ ಯೋಚನೆ ಮಾಡ್ತೀಯೋ, ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀಯಾ, ಇವತ್ತಲ್ಲ ನಾಳೆ ಬಂದು ತಾಳಿ ಕಟ್ತೀಯಾ ಅಂತ ಕಾಯ್ತಾ ಇರೋ ಮಾಯನ್ ಬಗ್ಗೆನೇ ಯೋಚನೆ ಮಾಡ್ತೀಯೋ? ನೀನೇ ನಿರ್ಧಾರ ಮಾಡು ಮುತ್ತು. ಈ ಯೋಚನೆನೆಲ್ಲ ಬಿಟ್ಟು ಆಗ್ಬೇಕಾಗಿರೋ ನಿನ್ನ ಮದುವೆ ಬಗ್ಗೆ ನಾವೆಲ್ಲ ತಯಾರಿ ನಡೆಸ್ಕೊಳ್ಳೋದ, ಯಾವುದು ನೀನೇ ನಿರ್ಧಾರ ಮಾಡು ಮುತ್ತು. ನೀವು ಖುಷಿಯಾಗಿರೋದ್ರೆ ನಾನು ಮದುವೆ ಹೋಗ್ಕೊಳ್ತೀನಿ, ಆದರೆ ನಾನು ನಿಮ್ಮ ಸಂತೋಷಕ್ಕೋಸ್ಕರ ಮದುವೆ ಆಗ್ತಿದ್ದೀನಿ ಮಾವ. ನನಗೀಗಾಗಲೇ ಮದುವೆ ಆಗಿದೆ, ನನಗೀಗಾಗಲೇ ಮದುವೆ ಆಗಿದೆ. ನನಗೆ ಮದುವೆ ಆಗಿದೆ ಅಂತ ಮನೇಲಿ ಯಾರಿಗೂ ಹೇಳಿರಲಿಲ್ಲ. ನೀವೇ ಬಿಸಾಕಿ ಮಾವ. ದಯವಿಟ್ಟು ನನ್ನ ಮಾತು ಕೇಳು ಬೆಳ್ಳಿ. ನಿನಗೆ ನನಗಿಂತ ಒಳ್ಳೆ ಮನ್ಸಿರೋ, ಒಳ್ಳೆ ಗುಣ ಇರೋ ಹುಡುಗನ್ ತಂದು ಮದುವೆ ಮಾಡ್ತೀವಿ. ನಿಮಗೂ ಮಾಯಕ್ಕಂಗೂ ಮಗು ಆಗತ್ತಲ್ಲ, ಆ ಮಗು ನನಗೆ ಕೊಡಿ ಮಾವ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ, ನಾನು ಆ ಮಗುನ ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಮದುವೆ ಅನ್ನೋದು ಎರಡು ಮನೆಯವ್ರ ಒಪ್ಪಿಗೆ ಜೊತೆಲಿ ಎಲ್ಲರ ಆಶೀರ್ವಾದದಿಂದ ನಡೆಯೋದು. ಆದರೆ ನನಗೆ ಬೇರೆ ದಾರಿ ಇಲ್ಲ ತಾಯಿ. ಒಂದು ಹೆಣ್ಣು ಒಬ್ರಿಗೆ ಮನ್ಸು ಕೊಟ್ಟ ಮೇಲೆ ಅಲ್ಲಿ ಇನ್ನೊಬ್ರಿಗೆ ಜಾಗ ಇರೋದಿಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ನನ್ನ ಮುತ್ತು ಮಾವ ಮಾತ್ರ ಇರಬೇಕು. ನನಗೆ ಇಷ್ಟ ಇಲ್ಲ ಅಂತಿರೋ ಮುತ್ತು ಮಾವನ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಳಕ್ಕೆ ನನಗೆ ನಾನೇ ಕಟ್ಕೊಳ್ತಿರೋ ತಾಳಿ ಇದು. ನಾನು ಮಾಡ್ತಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೆ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ.
ಜೀವನದಲ್ಲಿ ನಾನು ನಂಬಿದವರು ನನ್ನ ಕೈ ಬಿಟ್ಟು ಹೋದ್ರು. ಆದ್ರೆ ನನ್ನ ಮನಸ್ಸಿಂದ ಯಾವತ್ತೂ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನಾದ್ರೂ ಈ ತಾಳಿನ ಉಳಿಸ್ಕೊಡು. ಚಿತ್ರ ನೋಡಿದ್ಯಾ? ನನ್ನ ಜೀವನದಲ್ಲಿ ಹೇಗೆ ಆಗ್ತಿದೆ ಅಂತ ನೋಡಿದ್ಯಾ? ನನಗೇನ್ ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಒಂದು ಕಡೆ ನಾನೇ ಸರ್ವಸ್ವ ಅಂತ ತಾನೇ ತಾಳಿ ಕಟ್ಕೊಂಡು ಕಾಯ್ತಾ ಇರೋ ಬೆಳ್ಳಿ, ಇನ್ನೊಂದು ಕಡೆ ಮದ್ವೆ ನಿಶ್ಚಿತಾರ್ಥ ಮುಂದೂಡಿದ್ದಕ್ಕೆ ಒದ್ದಾಡ್ತಿರೋ ಮಾಯಾ. ಇಬ್ರಲ್ಲಿ ಯಾರನ್ನೇ ಮದ್ವೆ ಮಾಡ್ಕೊಂಡ್ರು ಒಬ್ರಿಗೆ ನೋವು ಹಾಗೆ ಆಗುತ್ತೆ. ಒಂದ್ ವೇಳೆ ನಾನೇನಾದ್ರೂ ಮಾಯಿನ ಮದ್ವೆ ಆಗೋ ನಿರ್ಧಾರನ ಅವಸರದಲ್ಲಿ ತಗೊಂಡ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಒಂದು ಗೊತ್ತಾಗ್ತಿಲ್ಲ ಚಿತ್ರ. ಅಯ್ಯೋ ದೇವ್ರೆ, ಮನ್ಸಿಗೆ ತುಂಬಾ ಸಂಕಟ ಆಗ್ತಿದೆ. ನಾನೇನ್ ಮಾಡ್ಲಿ? ನನ್ಗೇನಾದ್ರೂ ದಾರಿ ತೋರಿಸು ಚಿತ್ರ. ನೀನವತ್ತು ನನ್ನ ಬಿಟ್ಟೋಗಿಲ್ಲ ಅಂದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆ ನನ್ನ ಬಿಟ್ಟೋದೆ? ಯಾಕೆ ಬಿಟ್ಟೋದೆ ಚಿತ್ರ? ನೀನೇನೋ ಒಂದೇ ಕ್ಷಣದಲ್ಲಿ ನನ್ನ ಬಿಟ್ಟು ಹೋಗ್ಬಿಟ್ಟೆ. ಆದ್ರೆ ನೀನು ಹೋದಾಗಿಂದ ನನ್ನ ಬದುಕು ಬರೀ ಕತ್ಲಲ್ಲೇ ಇದೆ. ಈ ಕಡೆ ಬೆಳ್ಳಿ, ಈ ಕಡೆ ಮಾಯಾ. ನಾನು ಯಾರನ್ನ ಅಂತ ನೋಡ್ಲಿ? ನನಗೆ ಈಗಾಗಲೇ ಮದುವೆ ಆಗಿದೆ. ಇದನ್ನ ಯಾರೋ ಬೇರೆಯವ್ರು ಕಟ್ಟಿದ್ದಲ್ಲ ಅಮ್ಮ, ನನಗೆ ನಾನೇ ಕಟ್ಕೊಂಡಿದ್ದ ತಾಳಿ. ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ನನಗೆ ನಾನೇ ತಾಳಿ ಕಟ್ಕೊಂಡೆ. ಇಷ್ಟೊಂದು ಸಂಭ್ರಮ ಸಡಗರದಿಂದ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನ ಮಾಡಿದ್ರೆ ಅವಳು ಇಲ್ಲೇ ಬಿದ್ದು ಸಾಯೋ ಪ್ರಯತ್ನ ಮಾಡ್ತಾಳೆ. ಅವಳು ಸಾಯೋದು ಅಲ್ಲದೆ ನಮ್ಮನ್ನು ಸಾಯಿಸ್ತಾಳೆ. ಅವಳು ನೀರಿನ ಹಾಗೆ, ಸ್ವಲ್ಪ ಸ್ವಲ್ಪನೇ ಭೂಮಿನ ಹೇಗೆ ಆಕ್ರಮಿಸ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಮಾಯಾ. ಹಾಗಂತ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಅವಳು ನಮ್ಮನ್ನ ಪೂರ್ತಿಯಾಗಿ ಮುಳುಗಿಸ್ಬಿಡ್ತಾಳೆ ಮಾಯಾ. ಈಗೇನು ಮಾಡೋದತ್ತೆ? ಇನ್ನು ಮುಂದೆ ಮುತ್ತುಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸನೂ ಅವಳು ಮಾಡಬೇಕಾಗಿಲ್ಲ. ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಬೆಳ್ಳಿಗೆ ಮಾಡೋಕ್ಕೆ ಅವಕಾಶ ಕೊಡಬೇಡ. ಮನೆ ಕೆಲಸ ಮಾಡೋಕ್ಕೆ ಅಂತ ಬಂದವಳು ಮನೆ ಕೆಲಸ ಮುಗಿಸಿ ಮನೆಗೆ ಹೋಗಬೇಕು. ತಿನ್ನಕ್ಕೊಂದು ತುತ್ತು ಅನ್ನನೂ ಕೊಡಬಾರ್ದು, ತಿಳಿತಾ? ಅದು ಹೇಗೆ ಮುತ್ತುಗೆ ಹತ್ರ ಆಗ್ತಾಳೋ ನಾನು ನೋಡೇ ಬಿಡ್ತೀನಿ. ಈ ನೀಲಾಂಬರಿ ಹತ್ರ ಚಾಲೆಂಜ್ ಮಾಡ್ತಾಳೆ.
ಅವಳ ನಾನ ನೋಡೇ ಬಿಡ್ತೀನಿ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಮಾವನ್ ಕಾಫಿ ಕೊಡಕತ್ತೆ. ಇನ್ನು ಮುಂದೆ ಮುತ್ತುಗೆ ಸಂಬಂಧಪಟ್ಟ ಯಾವುದೇ ಕೆಲಸಗಳನ್ನು ನೀನು ಮಾಡಬಾರದು, ಅವನ ವಿಷಯಕ್ಕೆ ತಲೆ ಹಾಕಬಾರದು. ಅರ್ಥ ಆಯ್ತಾ? ಮುತ್ತುಗೆ ಕಾಫಿ ತಿಂಡಿ ಮಾಡೋಕ್ಕೆ ಕೆಲಸದವ್ರಿದ್ದಾರೆ. ಊಟ ತಿಂಡಿ ಮಾಡಿಸೋದಕ್ಕೆ ಮಾಯಾ ಇದ್ದಾಳೆ. ಯಾಕತ್ತೆ? ನಾನೇನ್ ಮಾಡ್ದೆ? ನೀನೇನೂ ಮಾಡಲಿಲ್ಲ. ಎಲ್ಲ ತನ್ನಿಂದ ತಾನೇ ನಡೀತಾ ಇದೆ. ನಿನ್ನ ಜೀವನ ಹೀಗಾಗೋಯ್ತಲ್ಲ ಅಂತ ಮುತ್ತು ನಿನ್ನ ನೋಡಿ ಸಂಕಟ ಪಡ್ತಾನೆ. ಅದನ್ನ ನೋಡಿ ನಾವು ಸಂಕಟ ಪಡ್ಬೇಕಾಗತ್ತೆ. ಮುತ್ತುಗೆ ಸಂಬಂಧಪಡೋ ಅಂತ ಎಲ್ಲ ಕೆಲಸಗಳನ್ನು ಅವನ ಅರ್ಧ ಅಂಗಿಯಾಗೋ ಮಾಯಾ ನೋಡ್ಕೊಳ್ತಾಳೆ. ಅರ್ಥ ಆಯ್ತಾ? ಹಾಗಂತ ನಿನಗೆ ಈ ಮನೆಯಲ್ಲಿರೋ ಗೌರವ ಮರ್ಯಾದೆ ಕಡಿಮೆ ಆಗೋದಿಲ್ಲ. ಆದ್ರೆ ನೀನು ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿದ್ರೆ ಒಳ್ಳೇದು. ನಮ್ಮ ಹೊಲದಲ್ಲಿ ಮಿತಿ ಮೀರಿ ಬೆಳೆಯುವಂತ ಕಳೆನ ಏನ್ ಮಾಡ್ತೀವಿ ಹೇಳು? ಕಿತ್ತು ಬಿಸಾಕ್ತೀವಿ. ಹಾಗಂತ ನಿನ್ನನ್ನ ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ತಾ ಇಲ್ಲ. ನೀನು ಬರೋ ಖುಷಿಯಲ್ಲಿ ನನ್ನ ಮಗನ ಸಂತೋಷ ಕಿತ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಮಾಯಾ, ಹಾತೆ ಆ ಕಾಫಿನ ತಗೊಂಡೋಗಿ ಮುತ್ತುಗ್ ನೀನೇ ಕೊಡು. ಸರಿ ಅತ್ತೆ. ಇಷ್ಟೇ ಅಲ್ಲ, ಮುತ್ತು ಊಟ ಬೇಕು ಅಂದ್ರೂ ಮಾಯಾನೇ ಕೊಡಬೇಕು, ನೀರು ಬೇಕು ಅಂದ್ರೂ ಮಾಯಾನೇ ಕೊಡಬೇಕು. ಇನ್ನು ಮುಂದೆ ಮುತ್ತು ಎಲ್ಲ ಕೆಲಸನೂ ನೀನೇ ನೋಡ್ಕೋಬೇಕು. ಗೊತ್ತಾಯ್ತಾ? ಸರಿ ಅತ್ತೆ. ಕಾಫಿ ತಗೊಂಡೋಗಿ ಮುತ್ತುಗೆ ನೀನೇ ಕೊಡು.